ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರೈತರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ಬಿಸಿಲು ಹೆಚ್ಚಳವಾಗಿದ್ದ ಹಿನ್ನೆಲೆ ಮಾವು ಇಳುವರಿ ಕುಂಠಿತವಾಗಿದೆ. ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾವಿನ ಬೆಳೆ ಬಹಳ ಪ್ರಮುಖವಾದದ್ದು. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಮಾವು ಅತಿ ಹೆಚ್ಚಾಗಿ ಬೆಳೀತಾರೆ. ಆದರೆ ಈ ಬಾರಿ ಬಿಸಿಲು ಜಾಸ್ತಿ ಆಯಿತು ಅಂತ ಹೇಳಿ ಫಸಲು ಕುಂಠಿತವಾಗಿದೆ. ಬೆಳೆದ ಕಾಯಿ ಮರದಲ್ಲೇ ಒಣಗಿದೆ ಅಂತ ಹೇಳಿ ರೈತರು ಅಳಲು ತೋಡಿಕೊಳ್ತಾ ಇದ್ದಾರೆ. ಬೆಳೆಗೆ ಹಾಕಿದಂಥ ಬಂಡವಾಳ ಕೂಡ ರೈತರ ಕೈ ಸೇರದೆ ಹೋಗಿದೆ. ಬಂಡವಾಳ ಕೂಡ ವಾಪಸ್ ಬಂದಿಲ್ಲ. ಅದಕ್ಕೆ ಖರ್ಚು ಭಾಳ ಯಥೇಚ್ಛವಾಗಿ ಖರ್ಚು ಮಾಡಾಗಿದೆ. ನೋಡಿ, ಎಲ್ಲಿ ಅಂತ ಹೇಳಿದರೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ಭಾಗದಲ್ಲಿ ಈ ಬೆಳೆಗಳಿಗೆ ಹಾನಿಯಾಗಿದೆ. ಮಾವು ಇಳುವರಿ ಕಡಿಮೆ ಹಿನ್ನೆಲೆ ಬೆಲೆಯಲ್ಲಿ ಏರಿಕೆ ಆಗಿದೆ. ಯಾವಾಗಲೂ ಅಷ್ಟೇ, ಎಲ್ಲಿ ಬೇಡಿಕೆ ಹೆಚ್ಚಾಗಿರುತ್ತೋ ಪೂರೈಕೆ ಕಮ್ಮಿ ಆಗಿರುತ್ತೋ, ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಮ್ಮಿ ಆದರೆ ಬೆಲೆ ಏರಿಕೆ ಹೆಚ್ಚಾಗಿರುತ್ತೆ. ಇದು ಮಾರ್ಕೆಟ್ನ ಸಹಜವಾದಂಥ ಫಾರ್ಮುಲಾ. ಇದು ಇಲ್ಲಿ ಕೂಡ ಅಷ್ಟೇ. ಮಾವು ಅಲ್ಲಿ ರೈತರ ತೋಟಗಳಲ್ಲಿಯೇ ಹಾಳಾಗ್ತಾ ಇದೆ. ಮಾರುಕಟ್ಟೆಗೆ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಮಾವಿನ ಹಣ್ಣಿಗೆ ಭಾಳ ದೊಡ್ಡ ಡಿಮ್ಯಾಂಡ್ ಇದೆ, ಪೂರೈಕೆ ಕಮ್ಮಿ ಇದೆ. ಹೀಗಾಗಿ ರೇಟ್ ಮಾತ್ರ ಗಗನಕ್ಕೇರಿದೆ. ಬೆಳೆ ಮುಂಚೆನೇ ಕಡಿಮೆ ಇದೆ. ಅದರಲ್ಲೂ ಬಿಸಿಲು ತಾಪ ಜಾಸ್ತಿ ಇರೋದ್ರಿಂದ ಏನಾಗ್ತಾಯಿದೆ, ಬಿಸಿಲಿಗೆ ಕಾಯಿ ಉದುರಿರೋದು ಜಾಸ್ತಿ ಇದೆ ಪಿಂದೆ ಇದ್ದಾಗ. ಆಮೇಲೆ ಸೆಕೆಂಡ್ರಿ ಬಂದು ಸ್ವಲ್ಪ ಕಾಯಿ ದಪ್ಪ ಆಗಿದ್ದು ಅದು ಕೂಡ ಬಿಸಿಲು ಎಡ್ಗೆ ಮಚ್ಚೆಗಳು ಬಂದು ತುಂಬ ಡ್ಯಾಮೇಜ್ ಆಗಿದೆ ಸರ್. ಆ ಕಾರಣದಿಂದ ಮಾಲು ಮಂಡಿಗಳಿಗೆ ತುಂಬ ಕಮ್ಮಿ ಬರ್ತಾ ಇದೆ. ಅದರಿಂದ ಬೆಳೆಗಳು ಜಾಸ್ತಿ ಆಗಿದೆ ಅಷ್ಟೇ. ಆಮೇಲೆ ಆಚೆ ಹೋಗೋದು ಅಷ್ಟೇ, ಡಿಮ್ಯಾಂಡ್ ಏನೋ ಇದೆ, ಮಾಲು ಸಿಗ್ತಾ ಇಲ್ಲ. ಇರೋ ಮಾಲ್ಗೆ ತುಂಬ ಡಿಮ್ಯಾಂಡ್ ಇದೆ. ಅದರಲ್ಲಿ ಗ್ರಾಹಕರಿಗೆ ರೇಟು ಅದೇ ಕಾರಣದಿಂದ ಜಾಸ್ತಿಗೆ ಸಿಗ್ತಾ ಇದೆ ಅಷ್ಟೇ. ಅಂದರೆ ಪ್ರತಿ ವರ್ಷ ಈ ಸೀಸನ್ಗೆ ರೇಟು 100 ರೂಪಾಯಿ ಇರತಕ್ಕಂಥದ್ದು ರೇಟ್ ಈ ಸಲ 200 ರೂಪಾಯಿ ಆಗಿದೆ. ಹೌದು, ಮೇನ್ ಕಾರಣ ಬೆಳೆಗಳಿಲ್ಲ. ಅದರಲ್ಲಿ ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ದರಿಂದ ಉದುರಿರೋದು ಜಾಸ್ತಿ ಇದೆ. ಯಾವುದು ಬಿದ್ದಿತ್ತು, ಹೂವು ಪಿಂದೆ ಆಗಿತ್ತು, ಅದು ಕೂಡ ಉದುರಿದೆ, ತುಂಬ ಉದುರಿದೆ. ನೀವು ಆ ಟೈಮಲ್ಲಿ ಸ್ವಲ್ಪ ಬಂದು ವೀಕ್ಷಣೆ ಮಾಡಿದಿದ್ರೆ ತುಂಬ ಬೆಳೆ ಹಾನಿಯಾಗಿದೆ ಆ ಟೈಮಲ್ಲೂ ರೈತರಿಗೆ. ಅದರಿಂದ ಬೆಳೆಗಳು ಇಲ್ದಿರೋದಕ್ಕೆ ಮಾರ್ಕೆಟ್ಗೂ ಮಂಡಿಗೂ ಮಾಲ್ಗಳು ತುಂಬ ಕಮ್ಮಿ ಬರ್ತಾ ಇದೆ. ನೋಡ್ಬೋದು ನೀವೆಲ್ಲ ಖಾಲಿನೇ ಐತೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಯಾವ ಥರ ಇದೆ ಸರ್ ರೈತರಿಗೆ ಮತ್ತು ಮಾರ್ಕೆಟ್ಗೆ ವಾತಾವರಣಕ್ಕೆ? ಸರ್, ಮಾರ್ಕೆಟ್ ಲೆಕ್ಕಕ್ಕೆ ಹೋದರೆ ಇವಾಗ ಬೆಳೆಗಳು ಆಗ್ತವೆ ಅಂದ್ಬಿಟ್ಟು ವ್ಯಾಪಾರಸ್ಥರು ತೊಗೊಂಡಿರ್ತಾರೆ, ರೈತರು ನಂಬಿರ್ತಾರೆ. ಹಿಂಗೆ ಆಗದಿದ್ದಾಗ ರೇಟ್ ಎಷ್ಟೇ ಇರಲಿ ಬೆಳೆ ಆಗಬೇಕು ಸರ್. ಬೆಳೆ ಆದಾಗ ಮಾಲ್ಗಳು ಬಂದಾಗೇ ರೈತರಿಗೂ ಲಾಭ. ಇವಾಗ ರೇಟ್ ಒಂದಿದೆ ಅಷ್ಟೇ, ಆದರೆ ಮಾಲಿಲ್ಲ, ಸರಕಿಲ್ಲ. ಇರೋ ಸ್ವಲ್ಪ ಸರಕು ಎಷ್ಟು ರೇಟ್ ಕೊಟ್ಟರು ಇಲ್ಲ, ಬೆಳೆ ಆಗಬೇಕು. ಮೇನು ಮಳೆಗಳಾಗಿ ಬೆಳೆ ಆದ್ರೇ ರೈತರಿಗೆ ಅದು ಲಾಭ. ಸರ್, ಬೆಳೆ ಮುಂಚೆನೇ ಕಡಿಮೆ ಇದೆ. ಅದರಲ್ಲೂ ಬಿಸಿಲು ತಾಪ ಜಾಸ್ತಿ ಇರೋದ್ರಿಂದ ಏನಾಗ್ತಾಯಿದೆ, ಬಿಸಿಲಿಗೆ ಕಾಯಿ ರೈತರಿಗೆ ತುಂಬ ಲಾಸ್ ಆಗಿದೆ. ಯಾಕಂದರೆ ಈ ಪ್ರೀತ ಬಿಸಿಲಿಕ್ಕಿಂತ ಯಾವ ವರ್ಷವೂ ಇರೋಲ್ಲ ಅಷ್ಟೊಂದು ಬಿಸಿಲು. ಅದು ಒಂದು ಮಳೆ ಇಲ್ದ ಇರೋದ್ರಿಂದ ಮತ್ತು ಬಿಸಿಲು ಇರೋದ್ರಿಂದ ಎರಡರಿಂದನೂ ನಮಗೆ ಲಾಸೇನೆ. ಈ ವರ್ಷ ಏನೂ ಬರೋದೇ ಇಲ್ಲ. ಹಾಕಿದ್ದು ಬಂಡವಾಳನೂ ಬರ್ತಾ ಇಲ್ಲ. ನೋಡ್ರಿ, ನಾವು ಇವಾಗ ಏನಿಲ್ಲ ಅಂದ್ರೆ ಒಂದು 25-30 ಸಾವಿರ 40 ಸಾವಿರ ಬರ್ತದೆ ಖರ್ಚು ಔಷಧಿ, ಎಕರೆಗೆ ಔಷಧಿ, ಉಳುಮೆ, ಗಿಡ, ಗೊಬ್ಬರ, ಅದು ಇದು. ಅಂದರೆ ಈಗ ಕಾಯಿ ಮಾರಿದ್ರೆ ಮಾರ್ಕೆಟಾಗಿ ಇದನ್ನು ತೊಗೊಳೋರೇ ಇರಲ್ಲ. ನೋಡ್ರಿ, ಹಿಂಗಿದ್ರೆ ಯಾರು ತೊಗೊತಾರೆ? ಈ ಥರ ಕಾಯಿ ನಾವು ಮಾರೋಕ್ಕಾಗುತ್ತಾ? ಸುಟ್ಟೋಗಿದೆ ಬಿಸಿಲು ವಿಪರೀತ. ಅದರಿಂದ